ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವರೆಲ್ಲ ಹಾಡಿ ನಿವಾಸಿಗಳು. ಓದು ಬರಹ ಸರಿಯಾಗಿ ತಿಳಿಯದೆ ಮೂಲಭೂತ ಸೌಕರ್ಯಗಳು ಸಿಗದೆ ಹತಾಶರಾಗಿದ್ರು. ಅದೆಷ್ಟೋ ವರ್ಷಗಳಿಂದ ಸಮಸ್ಯೆಯ ಸುಳಿಗೆ ಸಿಲುಕಿದವರ ನೆರವಿಗೆ ಧಾವಿಸಿದ್ದೇ ನಮ್ಮ ಕೊಡಗಿನ ಪತ್ರಕರ್ತರು. ಕೊಡಗಿನ ಜರ್ನಲಿಸ್ಟ್ಗಳು ಹಾಡಿಯತ್ತ ಹೆಜ್ಜೆ ಹಾಕ್ತಾ ಇದ್ದಂತೆ ಅಧಿಕಾರಿಗಳು ಕೂಡ ಅಲ್ಲಿಗೆ ದೌಡಾಯಿಸಿದ್ರು. ಗಿರಿಜನರ ಅಹವಾಲು ಆಲಿಸಿದ ಮಾಧ್ಯಮ ಮಿತ್ರರು ಅಧಿಕಾರಿಗಳಿಂದ ಸೂಕ್ತ ಕ್ರಮ ಪರಿಹಾರದ ಭರವಸೆ ಕೊಡಿಸಿದ್ರು. ಆ ಕುರಿತ ಒಂದು ವಿಶೇಷ ವರದಿಯಲ್ಲಿದೆ, ನೋಡ್ಕೊಂಡು ಬನ್ನಿ. ಪತ್ರಕರ್ತರ ನಡೆ ಕೊಡಗಿನ ದುಬಾರೆಯ ಹಾಡಿ ಕಡೆ. ಮೂಲಭೂತ ಸೌಕರ್ಯ ವಂಚಿತರ ನೆರವಿಗೆ ಧಾವಿಸಿದ ಮಾಧ್ಯಮ, ಸೌಲಭ್ಯಗಳ ಕೊರತೆಯಿಂದ ನರಳುತ್ತಿರುವ ಶಾಲೆ, ಮುರಿದು ಬೀಳುವ ಸ್ಥಿತಿಯಲ್ಲಿರುವ ಮನೆಗಳು, ಸಮಸ್ಯೆಗಳ ಸರಮಾಲೆ ಬಿಚ್ಚಿಟ್ಟ ಗಿರಿಜನರು, ಹಲವು ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿದ ಕೊಡಗು ಕಾರ್ಯನಿರತ ಪತ್ರಕರ್ತರ ಸಂಘ, ಹಾಡಿಯಲ್ಲಿ ವಾಸ್ತವ್ಯ ಹೂಡಿ ಸಮಸ್ಯೆ ಆಲಿಸಿದ ಕೊಡಗಿನ ಪತ್ರಕರ್ತರು. ಹೌದು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಕುಶಾಲನಗರ ಸಮೀಪದ ದುಬಾರೆ ಗಿರಿಜನ ಹಾಡಿ ಬಳಿ. ಇತಿಹಾಸ ಪ್ರಸಿದ್ಧವಾದ ದುಬಾರೆ ಆನೆ ಶಿಬಿರಕ್ಕೆ ಸಾವಿರಾರು ಪ್ರವಾಸಿಗರು ಭೇಟಿ ನೀಡ್ತಾರೆ. ಆದರೆ ಆನೆ ಶಿಬಿರದ ಅಕ್ಕಪಕ್ಕದಲ್ಲಿರುವ ಗಿರಿಜನರ ಹಾಡಿ ಹಾಗೂ ಶಾಲೆಗಳಲ್ಲಿ ಹಲವು ಸಮಸ್ಯೆಗಳು ತಾಂಡವವಾಡ್ತಾ ಇದೆ. ಇದರ ಬಗ್ಗೆ ಯಾರೂ ಕೂಡ ಕ್ಯಾರೆ ಅಂದಿರಲಿಲ್ಲ. ಆದ್ದರಿಂದ ಪತ್ರಕರ್ತರ ನಡೆ ಹಾಡಿ ಕಡೆ ಎಂಬ ವಿನೂತನ ಕಾರ್ಯಕ್ರಮವನ್ನ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳಲಾಗಿತ್ತು. ಅವರು ಬಂದಿದ್ದಾರೆ, ಶಾಲೆಯವರು ಮಹಿಳಾ ಮಕ್ಕಳನ್ನ ಹೇಳಿ ನಾವು ಕರೆಂಟ್ ಇಲ್ಲ, ಏನಿಲ್ಲ, ನಮಗೇನೆ ಕರೆಂಟ್ ಇಲ್ಲ, ಶಾಲೆ ಕೊಡ್ತಾರ. ಅದರಲ್ಲಿ ಬೋರ್ವೆಲ್ ಮಾಡಿದ್ರೆ ಸ್ವಲ್ಪ ನಡೆಯುವ ಇಲ್ಲಿ ಒಂದು ಟ್ಯಾಂಕ್ ಮಾಡೋರು, ಹಾಗೆ ಏನು ಕೇಳಿದ್ರು ಅದಕ್ಕೆ ಒಂದು ಬೇಲಿ ಎಲ್ಲ. ಪತ್ರಕರ್ತರು ಹಾಡಿಯತ್ತ ಹೆಜ್ಜೆ ಹಾಕ್ತಾ ಇದ್ದಂತೆ ಅಧಿಕಾರಿಗಳು ಕೂಡ ದೌಡಾಯಿಸಿದ್ರು. ಪ್ರಮುಖವಾಗಿ ಮನೆಗಳನ್ನ ನಿರ್ಮಾಣ ಮಾಡಿಕೊಡಿ, ವಿದ್ಯುತ್ ವ್ಯವಸ್ಥೆ ಸರಿಪಡಿಸಿ, ರೇಷನ್ ಕಾರ್ಡ್ ಮಾಡಿಕೊಡಿ ಅಂತ ಗಿರಿಜನರು ಅಧಿಕಾರಿಗಳ ಬಳಿ ಮನವಿ ಮಾಡಿದ್ರು. ವರ್ಷದಿಂದ ಬಂದ್ ಆಗಿದ್ದ ಅಂಗನವಾಡಿಯನ್ನ ಅಧಿಕಾರಿಗಳು ತಕ್ಷಣ ಓಪನ್ ಮಾಡಿಸಿದ್ರು. ಕೂಡಲೇ ಶಿಕ್ಷಕಿ ಹಾಗೂ ಸಹಾಯಕಿಯನ್ನ ನೇಮಕ ಮಾಡುವ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ದಾರೆ. ಇವತ್ತು ದಿನ ನಾವು ದುಬಾರೆ ಹಾಡಿಯಲ್ಲಿ ನಾವು ಮಾಧ್ಯಮದೊಂದಿಗೆ ನಾವು ಭೇಟಿ ಕೊಟ್ಟಿದ್ದೀನಿ. ಇಲ್ಲಿ ಅಂಗನವಾಡಿಯಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅಂತ ದೂರನ್ನು ಹಾಡಿ ಸಮುದಾಯದವರು, ಜೇನುಕುರುಬ ಸಮುದಾಯದವರು ಇವತ್ತು ದೂರು ಕೊಟ್ಟಿದ್ದರು. ಅದರಂತೆ ಇವತ್ತು ಭೇಟಿ ಕೊಟ್ಟಿದ್ದೀನಿ. ಇವತ್ತು ಏನು ಅವರು ಟೀಚರ್ ಸರಿಯಾಗಿ ಬರ್ತಾ ಇಲ್ಲ, ಅಂಗನವಾಡಿ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿದರು. ಅದಕ್ಕೆ ಕೂಡ ಇವತ್ತೇ ಇಲ್ಲಿ ಟೀಚರ್ನ ವಿಚಾರಿಸಿದಾಗ ಟೀಚರ್ ರಿಟೈರ್ಡ್ ಆಗಿದ್ದಾರೆ, ಹೆಲ್ಪರ್ ಇಲ್ಲ ಅಂತ ಹೇಳಿದರು. ಅದಕ್ಕೆ ಕೂಡವಾಗಿ ಪಕ್ಕದ ಸೆಂಟ್ರ್ ಅವ್ರನ್ನ ಪ್ರತಿದಿನ ಇಲ್ಲಿ ಡೆಪ್ಯುಟೇಷನ್ ಆಗ್ತೀನಿ. ಏನು ನಮ್ಮ ಇಲಾಖೆಯಿಂದ ಸಿಗುವಂಥ ಸೌಲಭ್ಯವನ್ನು ಎಲ್ಲರಿಗೂ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರದ ನಿಯಮಾನುಸಾರ ಅವ್ರಿಗೆ ತಲುಪಿಸುವಂಥ ಜವಾಬ್ದಾರಿ ಮಾಡ್ತೀನಿ. ಇವತ್ತಿಂದಲೇ ನಾವು ಮಾಡ್ತೀವಿ. ಇಂದು ಕೂಡ ನಾವು ಏನು ಪೂರಕ ಪೌಷ್ಟಿಕ ಆಹಾರ ಕೊಡ್ತೀವಿ ಮತ್ತು ನಮ್ಮ ಇಲಾಖೆಯಿಂದ ಏನು ಸೌಲಭ್ಯ ಕೊಡ್ತಾಯಿದ್ವಿ ಅದನ್ನು ಖಂಡಿತ ಕೊಡ್ತಾಯಿದ್ದೀವಿ. ಇದು ಅಂಗನವಾಡಿ ಟೀಚರ್ ಬರ್ತಾ ಇಲ್ಲ, ಬೂಟಲ್ಲಿ ಬರಬೇಕು, ಲೇಟ್ ಆಗ್ತಿದೆ ಅಂತ ದೂರು ಕೊಟ್ಟರು. ಅದು ಕೂಡ ಇವತ್ತೇ ನಾನು ಬಗೆಹರಿಸಿ ಇವತ್ತು ಎಲ್ಲ ನಮ್ಮ ಹಾಡಿ ಸಮುದಾಯದ ಅಂಗನವಾಡಿ ಪ್ರತಿದಿನ ನಡೆಯೋಂಗೆ ನಾನು ಮಾಡ್ತೀನಿ. ಇನ್ನು ದುಬಾರೆ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ಒಟ್ಟು 17 ವಿದ್ಯಾರ್ಥಿಗಳಿದ್ದಾರೆ. ಆದರೆ ಶಾಲೆಗೆ ತಡೆಗೋಡೆ ಇಲ್ಲದ ಪರಿಣಾಮ ರಾತ್ರಿ ದನಗಳು, ಮೇಕೆಗಳು ಶಾಲೆಯ ವರಾಂಡಾದಲ್ಲಿ ಬಂದು ವಾಸ್ತವ್ಯ ಮಾಡುತ್ತವೆ. ಬೆಳಿಗ್ಗೆ ನಮಗೆ ಸಗಣಿ ಎತ್ತೋದೇ ಕೆಲಸ ಅಂತ ಶಾಲೆಯ ಮುಖ್ಯ ಶಿಕ್ಷಕಿ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಕಾಡಿನ ಮಧ್ಯದಲ್ಲಿ ಇರುವ ಶಾಲೆ ಆದ್ರಿಂದ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಮತ್ತೆ ಶಾಲೆ ಮುಗಿಸಿ ಹೋದ್ಮೇಲೆ ಇಲ್ಲಿಯ ಕಾಡಿನ ದನಗಳೇನು ಮಾಡ್ತವೆ, ಬಂದು ಶಾಲೆಯ ಮುಂದೆ ಇರುವಂತಹ ಆವರಣದಲ್ಲಿ ಅಂಗಳದಲ್ಲಿ ಮಲಗ್ತವೆ. ಬೆಳಗ್ಗೆ ಎದ್ದು ಹೋಗುವಾಗ ಸಗಣಿಯನ್ನು ಹಾಕಿ ಹೋಗ್ತವೆ. ಅದು ಏನಾಗುತ್ತೆ ಅಂದರೆ, ನಾವು ಶಾಲೆಗೆ ಬಂದಾಗ ಶಿಕ್ಷಕರು, ಅಡುಗೆಯವರು ಮತ್ತು ವಿದ್ಯಾರ್ಥಿಗಳು ಸೇರಿ ನಾವು ಏನು ಮಾಡ್ತೇವೆ, ಆ ಸಗಣಿಯನ್ನು ತೆಗೆದು ಕ್ಲೀನ್ ಮಾಡಿ ಮತ್ತೆ ಶಾಲೆಯನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಇದು ಹೆಚ್ಚಾಗಿ ಮಳೆಗಾಲದಲ್ಲಿ ತುಂಬ ನಮಗೆ ಸಮಸ್ಯೆ ಆಗ್ತದೆ. ಕೆಲವೊಮ್ಮೆ ಮಕ್ಕಳು ಆ ಸಗಣಿನ ತೆಗಿಬೇಕಲ್ಲ ಅಂತ ಹೇಳಿ ಶಾಲೆಗೆ ಬರೋಕ್ಕೆ ಹಿಂದೇಟಾಗ್ತಾರೆ. ಪುನಃ ಅವ್ರನ್ನ ಮನವೊಲಿಸಿ ನಮ್ಮ ಶಾಲೆ ನಾವು ಬರಬೇಕು ಅಂತ ಹೇಳಿ ಮಕ್ಕಳನ್ನು ನಾವು ಕರೆಸಿ ನಾವಿಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂತಂದರೆ, ಕಾಂಪೌಂಡಿನ ಒಂದು ಸಮಸ್ಯೆ ನಮಗೆ ತುಂಬ ಕಾಡ್ತಾ ಇದೆ. ಅದರ ಜೊತೆಗೆ ಏನಾಗಿದೆ ಅಂತ ಹೇಳಿದರೆ ವಿದ್ಯುತ್ ಸಮಸ್ಯೆ ಇದೆ.
ಇನ್ನು ದುಬಾರೆಹಾಡಿಯಲ್ಲಿ ಸುಮಾರು 180 ಕುಟುಂಬಗಳು ವಾಸ ಮಾಡುತ್ತಿವೆ. ಆದರೆ ಇದುವರೆಗೂ ಇವರಿಗೆ ಸುಸಜ್ಜಿತವಾದ ಮನೆಗಳನ್ನ ಮಾಡಿಕೊಟ್ಟಿಲ್ಲ. ಕೆಲವರು ಹರಕಲು ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ಮತ್ತೆ ಕೆಲವರು ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ವಾಸ ಮಾಡ್ತಿದ್ದಾರೆ. ಹಿಂದೆ 42 ಕುಟುಂಬಗಳಿದ್ದ ಹಾಡಿಯಲ್ಲಿ ಈಗ ಅವರ ಮಕ್ಕಳು ಮೊಮ್ಮಕ್ಕಳ ಕುಟುಂಬ ಸೇರಿ 180 ಆಗಿದೆ. ಎಲ್ರಿಗೂ ಮನೆ ನೀಡಿ ಮೂಲಭೂತ ಸೌಲಭ್ಯ ಕಲ್ಪಿಸಿ ಅಂತ ಗಿರಿಜನರು ಆಗ್ರಹಿಸಿದ್ದಾರೆ. ದುಬ್ಬಾರೆಯಲ್ಲಿ ಇಲ್ಲಿ ಏನು ವಾಸ ಮಾಡ್ತಿದ್ವಿ ನಾವು ಜೇನು ಕುರುಬರು, ಯಾವುದೇ ಮೂಲಭೂತ ಸವಲತ್ತುಗಳು ಸಿಗ್ತಾ ಇಲ್ಲ. ಇಲ್ಲಿ ಕರೆಂಟ್ ಇಲ್ಲ, ಕುಡಿಯೋ ನೀರಿಲ್ಲ, ಓಡಾಡಲಿಕ್ಕೆ ರೋಡ್ ಇಲ್ಲ, ಮತ್ತು ಅಂಗನವಾಡಿ ಮುಚ್ಚಿ ಹೋಗಿದೆ, ಅಂಗನವಾಡಿಗೂ ಟೀಚರ್ ಇಲ್ಲ. ಸ್ಕೂಲಲ್ಲಿ ಒಂದು ಟೀಚರ್ ಇದ್ದಾರೆ, ಇನ್ನು ಒಂದು ಟೀಚರ್ ಬರ್ತಾ ಇಲ್ಲ, ಏನೋ ಅವರ ರಜಾ ಹಾಕೊಂಡಿದ್ದಾರೆ ಅಂತ. ಮತ್ತು ಬಿ ಒನಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು, ಬಿ ಒನ್ ಕೂಡ ಇಲ್ಲಿ ಬರ್ತಾ ಇಲ್ಲ. ಮಹಿಳಾ ಮಕ್ಕಳ ಕಲ್ಯಾಣ ಅಧಿಕಾರಿ ಕಂಪ್ಲೇಂಟ್ ಮಾಡಿದ್ರು, ಅವರು ಕೂಡ ಬರ್ತಾಯಿಲ್ಲ, ಕಾರಣ ಗೊತ್ತಿಲ್ಲ. ಸರಿಯಾಗಿ ನಮಗೆ ಮನೆ ಇಲ್ಲ, ಓಡಾಡೋಕ್ಕೆ ರೋಡ್ ಇಲ್ಲ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಾವು ಒಂದು 13-14 ಕಿಲೋಮೀಟ್ರ್ ಹೋಗ್ಬೇಕು. ನಾವು ಒಂದು ಸರಿಯಾದ ಕುಡಿಯೋಕ್ಕೆ ನೀರಿಲ್ಲ. ಅಂಗನವಾಡಿಗೆ ಟೀಚರ್ಗಳೇ ಸರಿ ಬರುತ್ತಾ ಇಲ್ಲ ಇವಾಗ. ಒಂದು ದಿವಸ ಬರ್ತಾರೆ, ಒಂದು ದಿವಸ ಬರೋದೇ ಇಲ್ಲ. ಮನೆಗಳೆಲ್ಲ ಮರ ಬಿದ್ದೋಂಗೆ ಉಂಟು ಇವಾಗ. ನಾವಂತೂ ಮಳೆಗಾಲದಲ್ಲಿ ತಿರುಗಾಡೋಕ್ಕೇನೆ ಆಗುತ್ತಾ ಇಲ್ಲ ನಮಗೆ. ಚಿಕ್ಕ ಮಕ್ಕಳು ಇರ್ತಾರೆ, ಎಲ್ಲ ಇರ್ತಾರೆ ಒಂದು ಗರ್ಭಿಣಿಯರು ಇರ್ತಾರೆ, ಒಂದು ವಯಸ್ಸಾದವರು ಇರ್ತಾರೆ ಓಡಾಡೋಕ್ಕೆ ತುಂಬ ಕಷ್ಟ ಆಯ್ತದೆ. ಒಟ್ಟಿನಲ್ಲಿ ಕೊಡಗಿನ ಪತ್ರಕರ್ತರು ಕೇವಲ ಸುದ್ದಿ ಮಾಡಲು ಮಾತ್ರ ಅಲ್ಲ, ಬದಲಾಗಿ ಸಮಸ್ಯೆಯ ಸರಮಾಲೆಯಲ್ಲಿ ಸಿಲುಕಿದ ಬಡವರ ಪರವಾಗಿ ಧ್ವನಿ ಎತ್ತಿ ಸಮಸ್ಯೆಯನ್ನ ಬಗೆಹರಿಸಲು ಸಿದ್ಧ ಅಂತ ಕಾರ್ಯನಿರತ ಪತ್ರಕರ್ತರ ಸಂಘ ಗ್ರಾಮ ವಾಸ್ತವ್ಯದ ಮೂಲಕ ಜನತೆಗೆ ತೋರಿಸಿಕೊಟ್ಟಿರುವುದಂತೂ ಅಭಿನಂದನಾರ್ಹ. ಲೋಹಿತ್ ಮಾಗ್ಲುಮನೆ, ಜೀ ಕನ್ನಡ ನ್ಯೂಸ್, ಕೊಡಗು.